ಸ್ಟ್ಯಾಂಡಲ್ಲಿ ಇದ್ದೀವಿ. ತಿರುಪತಿಯಿಂದ ಬ್ಯಾಕ್ ಸೈಡ್ ಬಸ್ ಸ್ಟ್ಯಾಂಡಿಗೆ ಬಂದರೆ ಕಾಳಹಸ್ತಿ ಬಸ್ ಸಿಗುತ್ತೆ. ರೆಡಿ ಆಗಿರುತ್ತೆ ಇಲ್ಲಿಂದ ಹೋಗೋದಕ್ಕೆ. ಟೆನ್ಷನ್ ತಗೋಬೇಡಿ. ತಿರುಪತಿ ಬಸ್ ಸ್ಟ್ಯಾಂಡ್ ಬಂದಮೇಲೆ ಬ್ಯಾಕ್ ಸೈಡ್ ಬಂದುಬಿಡಿ. ಆಲ್ರೆಡಿ ನಾವು ಬಸ್ ಹತ್ತಿದ್ದೀವಿ. ಇದು ಪಲ್ಲೆವೆಲ್ಗೂ ಬಸ್ಸು ಅಂತ ಎಕ್ಸ್ಪ್ರೆಸ್ ಸಿಕ್ಕಿಲ್ಲ. ಟಿಕೆಟ್ ಎಷ್ಟಿರುತ್ತೆ ಅಂತಲೂ ಗೊತ್ತಿಲ್ಲ. ಬಸ್ ಸ್ಟಾರ್ಟ್ ಆಗಿದೆ, ನೋಡೋಣ. ಟಿಕೆಟ್ ಬಂದಮೇಲೆ ತೋರಿಸ್ತೀನಿ ಬಸ್ಸು ನಿಮಗೆ. ನೋಡಿ ಬಸ್ ಸ್ಟಾರ್ಟ್ ಆಗಿದೆ ಕಾಳಹಸ್ತಿ. ಎಷ್ಟೊತ್ತು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ತಿರುಪತಿ ಬಸ್ ಸ್ಟ್ಯಾಂಡ್ ಬಿಡ್ತಾ ಇದ್ದೀವಿ. ತಿರುಪತಿ ಬಸ್ ಸ್ಟ್ಯಾಂಡ್ ಹಿಂದೆನೇ ಇರುತ್ತೆ ನೋಡಿ. ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದಿದ್ದೀವಿ. ಪಲ್ಲೆವರೆಗೂ ಬಸ್ಸು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ. ಫುಲ್ ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ ಮಾಡ್ತೀನಿ. ತಿರುಪತಿ ಎಂಟ್ರಿ ಆದಮೇಲೆ ಬ್ರಿಡ್ಜ್ ಮೇಲಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಈ ರೂಟಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಸೂಪರ್ ಆಗಿದೆ. ನೋಡಿ ಬಸ್ಸು ಎಲ್ಲ ಬರ್ತಾನೆ. ನೋಡಿ ಎಂಜಾಯ್ ಮಾಡಿ. ಈ ಕಡೆಯಿಂದ ಈ ಕಡೆವರೆಗೂ ಎಲ್ಲ ಬರ್ತಾನೆ ಇದೆ. ಸುಮಾರು 7 ಎಕರೆ ಇರುತ್ತೆ. ಈವ್ನಿಂಗ್ ಆಗೋಗಿದೆ. ನಿಮ್ಮ ಕಾಳಹಸ್ತಿ ಮೇ ಬಿ ಇನ್ನೊಂದು ½ ಅನ್ ಅವರಲ್ಲಿ ಹೊರಟ್ಬಿಡ್ಬೋದು. ಮಳೆ ಜೋರಾಗಿ ಬರ್ತಾ ಇದೆ. ನೋಡಿ ಬಸ್ಸು ಎಲ್ಲ ಬರ್ತಾನೆ. ಮಳೆ ಸ್ಟಾರ್ಟ್ ಆಯಿತು. ಹೋದ್ಮೇಲೆ ತೋರಿಸ್ತೀನಿ ಬಸ್ಸು ನಿಮಗೆ. ಬಸ್ಸು ಕಾಳಹಸ್ತಿ ಎಂಟ್ರಿ ಎಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಳಹಸ್ತಿಗೆ ಎಂಟ್ರಿ ಆಗಿದ್ದೀವಿ. ಬಸ್ ಇಳಿದ್ಬೇಕು. ಬಸ್ ಇಳಿದ್ಮೇಲೆ ಎಲ್ಲ ಹೇಳ್ತೀನಿ. ನೋಡಿ ಬಸ್ಸು ಇದೇ ಬಸ್ ನಾವು ಬಂದಿದ್ದು. ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲಿರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದೇ ಟೆಂಪಲ್ಗೆ ಹೋಗೋ ದಾರಿ ಮುಂದೆನೇ ಇರುತ್ತೆ. ಆರಾಮ್ಸೆ ಹೋಗಿ. ನೋಡಿ ಬಸ್ಸು ಬೈನಲ್ಲಿ ಬಂದ್ಬಿಟ್ವಿ ಕಾಳಹಸ್ತಿಗೆ. ಟೆಂಪಲ್ ಮುಂದೆ ಇದೆ. ಈ ಕಡೆ ಎಲ್ಲ ಲಾಡ್ಜ್ಗಳು. ಲಾಡ್ಜ್ ಅಂದರೆ ಬೇರೆ ಲಾಡ್ಜ್ ಅಲ್ಲ, ನಾವು ರೆಸ್ಟ್ ತಗೊಳ್ಳೋಕ್ಕೆ ಇರೋಕ್ಕೆ ರೂಮ್ಸ್ ಎಲ್ಲ ಸಿಗುತ್ತೆ. ಟೆಂಪಲ್ ಮುಂದೆ ಇದ್ದೀವಿ. ಅಲ್ಲೇ ಮಲ್ಕೊಳ್ಳೋ ಪೂಜೆ ಎಲ್ಲ ಆದಮೇಲೆ ನೋಡಿ ತಗೋಬೇಡಿ, ಎಲ್ಲ ಸ್ಕ್ಯಾಮ್. ಎಂಟ್ರೆನ್ಸ್ಗೆ ಇಲ್ಲಿ ಗಣಪತಿ ಆಲಯ ಸಿಗುತ್ತೆ. ಎಂಟ್ರೆನ್ಸ್ ಬಸ್ಸು ಇದು. ಗೇಟ್ ನಂಬರ್ 1 ಇದು. ಟ್ರೈನಲ್ಲಿ ನೋಡಿ ಬಸ್ಸು ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟಿದ್ದೀವಿ. 4ನೇ ಗೇಟ್ ಹತ್ರ. అంటే పనుకునే రూమ్స్ అంతా అక్కడే ఉంటాయి కదా. లేదంటే టెంపుల్లోనే పనుకునే కదా. ನೋಡಿ ಬಸ್ಸು ಫೈನಲ್ಲಿ ಪೂಜಾ ಸಾಮಾನು ತೊಗೊಂಡಿದ್ದೀವಿ. ನೋಡಿ ಬಸ್ಸು ಬರ್ತಾ ಈ ಕಡೆ ದೊಡ್ಡ ಗೋಪುರ ಸಿಗುತ್ತೆ. ಎಂಟ್ರೆನ್ಸ್ ಇಲ್ಲಿ ಗೋಪುರ ಪಕ್ಕದಲ್ಲಿ ಇಲ್ಲೊಂದು ಅಂಗಡಿ ಸಿಗುತ್ತೆ. ಇಲ್ಲೇ ಚಪ್ಪಲಿ ಬಿಡಿ, ಪೂಜಾ ಸಾಮಾನು ಕೊಡ್ತಾರೆ. ಇಲ್ಲೇ ಒಳಗಡೆ ಹೋಗಿ, ಒಳಗಡೆ ಹೋದ್ಮೇಲೆ ಒಂದು ಗಿಡ ಇರುತ್ತೆ, ಪೂಜೆ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗ್ಬೋದು. ಬನ್ನಿ ತೋರಿಸ್ತೀನಿ. ಎಂಟ್ರೆನ್ಸ್ ಬಸ್ಸು ಇದು. ಅಣ್ಣವ್ರು ನಮಗೆ ತೋರಿಸ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ. ಎಂಟ್ರೆನ್ಸ್ ಇದು, ಗುಡಿ ಎಂಟ್ರೆನ್ಸ್ ಇದು. ಎಲ್ಲ ಸಿಗುತ್ತೆ. లోపల ఫోన్ అలా ఉందా? ವಿಶ್ವನಾಥ ಸ್ವಾಮಿ ಆಲಯ. ಶ್ರೀ ವಿಶ್ವನಾಥ ಸ್ವಾಮಿ ಆಲಯ ಇದು. ಬಂದವರು ಇಲ್ಲಿ ತಪ್ಪದೆ ಪೂಜೆ ಮಾಡ್ಕೊಂಡು ಹೋಗಿ. ನೋಡಿ ಬಸ್ಸು ಇಲ್ಲಿ ವಿನಾಯಕ ಸ್ವಾಮಿ ಇರ್ತಾರೆ. ಈ ಗಿಡ ಪೂಜೆ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗಿ ಇಟ್ಲೆ ಸರ್ ಅವರೇ ಚೆನ್ನಾಗಿ ಪೂಜೆ ಮಾಡೋ. ಕಾಳಹಸ್ತಿ ಜಲಪ್ರಸಾದ
ನೋಡಿ ಬಸ್ಸು ಈ ಕಡೆ ಹಸುಗಳು ಎಂಟ್ರೆನ್ಸ್ ಇದು. ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಇದು ಈ ಥರ ಇರುತ್ತೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕೇಳಿ ನೋಡೋಣ ಏನು ಹೇಳ್ತಾರೋ. ನೋಡಿ ಬಸ್ಸು ಇಲ್ಲಿಂದ ಸೈಡಿಗೆ ಬಂದಮೇಲೆ ಊಟ ಇರುತ್ತೆ, ಫ್ರೀ ಎಲ್ಲ ಇರುತ್ತೆ. ಈ ಕಡೆ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು. ಊಟ ಮಾಡೋಕ್ಕೆ ಅಂಗಡಿಗಳು ಸಿಗುತ್ತೆ, ರೆಸ್ಟ್ ಮಾಡ್ಬೋದು. ಇದು ಇಲ್ಲಿ ಬೇರೆ ಟೆಂಪಲ್ ಇದೆ, ಫ್ರೀ ಊಟ ಸಿಗ್ತಾ ಇದೆ. ಯಾರೋ ಫ್ರೀ ಊಟ ಕೊಡ್ತಾ ಇದ್ದಾರೆ ಬಸ್ಸು. ನಮ್ಮ ಅದೃಷ್ಟ ಏನಂದರೆ ಫ್ರೀ ಊಟ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಕೊಡೋವರೆಗೂ ನಾವು ವೆಯ್ಟ್ ಮಾಡಬೇಕು. ಫ್ರೀ ಊಟ ಆಗೋಗಿದೆ ಬಸ್ಸು, ಸ್ವಲ್ಪ ಬೇಗ ಬನ್ನಿ ನೀವು ಬರೋರು ಯಾರಾದರೂ ಇದ್ದರೆ. ನೋಡಿ ಬಸ್ಸು ಗಣೇಶ್ನು ಮೆರವಣಿಗೆ ರೆಡಿ ಆಗಿದ್ದಾನೆ, ಚೆನ್ನಾಗಿದೆ. ಒಟ್ನಲ್ಲಿ ಫಸ್ಟ್ ಟೈಮ್ ನಾವು ಬಂದಿರೋದು, ಏನು ಅಂತಲೂ ಗೊತ್ತಿಲ್ಲ. ಕೇಳಿ ನೋಡೋಣ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಡಾಕ್ಟ್ರ್ ಮಾತ್ರ ಊಟ ಹಾಕ್ಬಿಟ್ಟಿದ್ದಾರೆ, ಗಣೇಶನಿಗಿನ್ನೂ ಹಾಕಿಲ್ಲ, ಪಾಪ ಫೀಲ್ ಆಗಲ್ವಾ. ನೋಡಿ ಬಸ್ಸು ಗೇಟ್ ನಂಬರ್ 2 ಅದು, ಗೇಟ್ ನಂಬರ್ 1 ಈ ಕಡೆ, ಗೇಟ್ ನಂಬರ್ 3 ಮುಂದೆ, ಗೇಟ್ ನಂಬರ್ 4ಗೆ ಹೋಗ್ಬೇಕು. ಅಲ್ಲಿ ಫ್ರೀ ಊಟ ಸಿಗುತ್ತೆ, ಇರೋಕ್ಕೆ ವಾಶ್ರೂಮ್ಸು, ಟಿಕೆಟ್ಸು ಎಲ್ಲ CRO ಎಲ್ಲ ಆ ಕಡೆನೇ ಇರುತ್ತೆ. ನಾವು ಅಲ್ಲಿಗೆ ಹೋಗೋಣ. ನೋಡಿ ಇಲ್ಲಿದ್ದ ಗಣೇಶನ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಬಸ್ಸು ದಿವ್ಯ ಕೈಲಾಸ ಗಂಗೆ ಸ್ನಾನ ಇದು. ಬಸ್ಸು ಇಲ್ಲಿ ಒಳಗಡೆ ಸ್ನಾನ ಮಾಡೋದಕ್ಕೆ ಈಗ ಬಿಡಲ್ಲಂತೆ, ಗಂಗೆ ಇದು. ಮಾರ್ನಿಂಗ್ ಟೈಮ್ ಬಿಡ್ತಾರಂತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಹೋಗಿ ಅಲ್ಲಿ ಶೆಡ್ ಒಳಗಡೆ ಮಲಗಬೇಕು. ಇದು ಟೆಂಪಲ್ಲು, ಭಕ್ತ ಕಣ್ಣಪ್ಪನ ಗುಡಿ ಇರೋದು ಮೇಲೆ. ಮಾರ್ನಿಂಗ್ ನೋಡೋಣ ಎಲ್ಲ ನೀಟಾಗಿ. ನೋಡಿ ಬಸ್ಸು ಇದು ಗೇಟು ನಂಬರ್ 2 ಇದು. ಗೇಟ್ ನಂಬರು 4 ಈ ಕಡೆ ಹೋಗಬೇಕು. 4ಗೆ ಹೋದರೆ ಒಳಗಡೆ ಅಲ್ಲಿ ಎಲ್ಲ ಫ್ರೀ ಇರುತ್ತೆ, ರೆಸ್ಟ್ ರೂಮ್ ಇರುತ್ತೆ, ಫ್ರೀ ಪ್ರಸಾದ ಇರುತ್ತೆ, ಮಲ್ಕೊಳ್ಳೋಕೆ ಜಾಗ ಇರುತ್ತೆ. ಮಾರ್ನಿಂಗ್ ರಾಹುಕೇತು ಪೂಜೆಗೆ ಟಿಕೆಟ್ಸ್ ಅಲ್ಲೇ ಕೊಡ್ತಾರೆ CRO ಆಫೀಸ್ ಹತ್ರ. ನೋಡಿ ಇದು ದಕ್ಷಿಣ ಕೈಲಾಸ ಅಥವಾ ಏನದು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಇದಕ್ಕೆ ಹೆಸರು. ಇಲ್ಲಿ ಪುರುಷರಿಗೆ ಜೆಂಟ್ಸಿಗೆಲ್ಲ ಒಳಗಡೆ ಬಿಡ್ತಾರೆ, ಮಾರ್ನಿಂಗ್ ಬಿಡ್ತಾರಂತ ಸ್ನಾನ ಮಾಡೋದಕ್ಕೆ. ಮಾಡಿ ತುಂಬ ಒಳ್ಳೇದಿಲ್ಲಿ. ನೋಡಿ ಬಸ್ಸು ತಿರುಮಂಜನ ಗೋಪುರಂ ಇದು 3. ನಾವು 4ನೇ ಗೋಪುರ ಹತ್ರ ಹೋಗಬೇಕು, ಅಲ್ಲೇ ನಮಗೆಲ್ಲ ಫೆಸಿಲಿಟಿ ಇರೋದು. ದೇವಸ್ಥಾನದಿಂದ ಬಂದರೆ ಬಲಗಡೆಯಿಂದ ಬಂದುಬಿಡಿ. ಈ ಕಡೆ ಕೋನೇರು ಇರುತ್ತೆ. ನೋಡಿ ಈ ಕಡೆ ನೋಡ್ಕೊಂಡು ಬನ್ನಿ. ಈ ಕಡೆ ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ, ಓದ್ಕೊಂಡು ಆರಾಮ್ಸೆ ನೋಡ್ಕೊ ಬನ್ನಿ. 4ನೇ ನಂಬರ್ ಗೇಟ್ಗೆ ಇನ್ನೂ ಮುಂದೆ ಹೋಗಬೇಕು. ಇಲ್ಲಿ ನೋಡಿದ್ರಲ್ಲೆಲ್ಲ CC ಕ್ಯಾಮ್ರಾಸ್ ಇರುತ್ತೆ. ಬಸ್ಸು ನೈಟಲ್ಲಿ ಭಕ್ತ ಕಣ್ಣಪ್ಪ ಗುಡಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಲೈಟ್ ಅದೇ ನೋಡಿ. ಬಸ್ಸು 4ನೇ ಗೇಟ್ ನಂಬರ್ಗೆ ಹೋಗ್ಬೇಕಾದ್ರೆ ಲಾಡ್ಜ್ಗಳಿರುತ್ತೆ, ರೂಮ್ಸ್ ಸಿಗುತ್ತೆ, ಹೋಟ್ಲ್ ಸಿಗುತ್ತೆ. ಆರಾಮ್ಸೆ ನೋಡ್ಕೊಳ್ಳಿ, ಆರಾಮಾಗಿ ನೋಡಿಕೊಂಡು ಏನು ಬೇಕೋ ತಿಂದ್ಕೊಂಡು ಆರಾಮಾಗಿ ಹೋಗಿ. ನೋಡಿ ಬಸ್ಸು ಇಲ್ಲೇ ನೋಡಿ ಬಸ್ಸು ಭಗವಾನ್ ಶ್ರೀಕೃಷ್ಣ ಟೆಂಪಲ್ಗೆ ಆಪೋಸಿಟೇ 4ನೇ ಗೋಪುರ ಇರುತ್ತೆ, ಅಲ್ಲೇ ಒಳಗಡೆ ಹೋಗಿ ದೇವರನ್ನ ದರ್ಶನ ಮಾಡ್ಕೊಳ್ಳಿ. ಕೃಷ್ಣಂ ಮುಂದೆ ಜಗದ್ಗುರಂ. ಸೂಪರಾಗಿದೆ ವ್ಯೂ, ಫೋಟೋಸ್ ಎಲ್ಲ. ಶ್ರೀಕೃಷ್ಣನ ವಿಶ್ವರೂಪ ಇದು, ವಿಷ್ಣುವಿನ ರೂಪ ಇದು. ನೋಡಿ ದಶಾವತಾರ ಅಂತಾರಲ್ಲ, ಅದರಲ್ಲೆಲ್ಲ ಇಲ್ಲೇ ಇದೆ ನೋಡಿ, ತುಂಬಿಕೊಳ್ಳಿ. ಆ ಕಡೆ ಗಣಪತಿ ಇದ್ದಾರೆ, ಆ ಕಡೆ ಗರುಡಾಗಿದ್ದಾರೆ, ಇಲ್ಲಿ ಶ್ರೀಕೃಷ್ಣ ಇದ್ದಾರೆ. ಸೊ ನೀಟಲ್ಲಿ ಇರೋದು ಸೂಪರಾಗಿದೆ ಇದು ನೋಡಿ. ಬನ್ನಿ 4ನೇ ನಂಬರ್ ಗೇಟ್ ಹತ್ರ ಹೋಗೋಣ. ಇದರಲ್ಲಿ ಗರುಡ ಇರ್ತಾರೆ ನೋಡಿ. ಬಸ್ಸು ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಭಗವಾನ್ ಶ್ರೀಕೃಷ್ಣ ಟೆಂಪಲ್ ಇದೆ 4ನೇ ಗೇಟ್ ನಂಬರ್ ಇರುತ್ತೆ, ಇಲ್ಲೇ ಒಳಗಡೆ ಹೋಗ್ಬೇಕಾಗಿರೋದು. ನಾವು ಈ ಕಡೆಯಿಂದ ಬರಬೇಕು, ಇದಕ್ಕೆ ಆಪೋಸಿಟ್ ಇಲ್ಲೇ ಇರುತ್ತೆ, ಒಳಗಡೆ ಹೋಗಬೇಕು. ಇಲ್ಲೇ ಎಲ್ಲ ಸಿಗೋದು, CRO ಆಫೀಸು, ಫ್ರೀ ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲಿಂದ ನಾವು ಒಳಗಡೆ ಹೋಗೋಣ ಬನ್ನಿ, ಇನ್ನೇನಿರುತ್ತೆ ನೋಡೋಣ. ನಂಬರ್ ಗೇಟ್ ಇದೆ. ನೋಡಿ ಬಸ್ಸು ಒಳಗಡೆ ಹಿಂಗಿದೆ.
ಸೂಪರಾಗಿದೆ. ಪಕ್ಕದಲ್ಲೇ ರೈಟ್ ಸೈಡಲ್ಲೇ ಏನು ಬೇಕೋ ಎಲ್ಲ ಸಿಗುತ್ತೆ. ATM ಇಲ್ಲೇ ಇದೆ ಬಸ್ಸು. ಯೂನಿಯನ್ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾ 4ನೇ ನಂಬರ್ ಗೇಟ್ ಹತ್ರ. ಒಳಗಡೆ ಬಂದರೆ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲೇ ಇರುತ್ತೆ. ಈ ಕಡೆ ಜಿಂಕೆಗಳು ಅಂದರೆ ಮಣ್ಣಿಂದ ಮಾಡೋದು. ಮತ್ತು ಇಲ್ಲಿ ಈಶ್ವರನೊಂದು ಸ್ಟ್ಯಾಚ್ಯೂ ಇದೆ ಚಿಕ್ಕದು, ನಮಸ್ಕಾರ ಮಾಡ್ಕೊಳ್ಳಿ. ಈ ಕಡೆ ಎಲ್ಲ ಸಿಗುತ್ತೆ ಮಾರ್ಕೆಟಿಂಗು, ಎಲ್ಲ ತಗೊಳ್ಳಿ, ಚೆನ್ನಾಗಿದೆ. ಇಲ್ಲಿ PRO ಆಫೀಸ್ ಇದೆ, ಇಲ್ಲೇ ರಾವುಕೆದು ಟಿಕೆಟ್ಸ್ ಎಲ್ಲ ಇಲ್ಲೇ ಕೊಡೋದು. ನೋಡಿ ಬಸ್ಸು PRO ಆಫೀಸ್ ಈ ಕಡೆ ತಿರ್ಕೊಂಡ್ರೆ ಇಲ್ಲಿ ಟಾಯ್ಲೆಟ್ಸು, ಫ್ರೀ ಊಟ, ಒಳಗಡೆ ಎಲ್ಲ ಇರುತ್ತೆ, ಎಲ್ಲ ಫ್ರೀನೇ. ಕೆಲವೊಂದಕ್ಕೆ ಮಾತ್ರ ಅಮೌಂಟ್ ಕೊಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಈ ಕಡೆ ಜೆಂಟ್ಸಿಗೆ ಬೇರೆ, ಲೇಡೀಸ್ಗೆ ಬೇರೆ ವಾಶ್ರೂಮ್ ಸಿಗುತ್ತೆ, ರೆಸ್ಟ್ ಮಾಡ್ಬೋದು. ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಆರಾಮಾಗಿದೆ ಬಸ್ಸು. ತುಂಬ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಟೆಂಪಲ್ನವರು. ಚೆನ್ನಾಗಿದೆ ನೋಡಿ. ಜೆಂಟ್ಸ್ ಟಾಯ್ಲೆಟ್ಸ್ ಇದೆ, ಪಕ್ಕದಲ್ಲಿ ಲೇಡೀಸ್ಗೂ ಇದೆ. ಮತ್ತು ಪ್ರಸಾದಂ ಕೌಂಟ್ರ್ ಇದೆ, ಅದೇನು ಫ್ರೀನೋ ಏನೋ ಗೊತ್ತಿಲ್ಲ, ಕೊಡೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಬಸ್ಸು. ಈ ಕಡೆ ಗ್ರಂಥಾಲಯ ಬೇರೆ ಇದೆ ನೋಡಿ ಬಸ್ಸು. ಎಂಟ್ರೆನ್ಸಲ್ಲೇ ಇಲ್ಲೇ ಲೆಫ್ಟ್ ಸೈಡಲ್ಲಿ ನಿತ್ಯ ಅನ್ನದಾನ ಕೇಂದ್ರ. ಬನ್ನಿ, ನಾವು ದರ್ಶನ ಆಗಿಲ್ಲ, ಫಸ್ಟ್ ಊಟಕ್ಕೆ ಹೋಗೋಣ, ದೇವ್ರ ಪ್ರಸಾದ ತಿನ್ಕೊಬರೋಣ ಮೊದಲು. ಇಲ್ಲಿ ಹೋದ್ಮೇಲೆ ಲೆಫ್ಟ್ ಸೈಡೆಲ್ಲ ಸಿಗುತ್ತೆ ನಿತ್ಯ ಅನ್ನದಾನ ಕೇಂದ್ರ ಅಂತ. ಟೈಮಿಂಗ್ಸ್ ನೋಡೋಣ ಬಸ್ಸು. ಪ್ರಸಾದ ಕೇಂದ್ರ ನೋಡಿ ಬಸ್ಸು. ಎಂಟ್ರಿಯಲ್ಲೇ ಇದಿದೆ, ಅನ್ನಪೂರ್ಣೇಶ್ವರಿ ಅಂದ್ಕೊಳ್ಳಿ. ಎಂಟ್ರಿ ಹೆಂಗೆ ಕೊಡಬೇಕು ಗೊತ್ತಿಲ್ಲ, ಒಟ್ಟಲ್ಲಿ ಬಂದುಬಿಟ್ಟಿದೆ ಒಳಗಡೆ. ಪರವಾಗಿಲ್ಲ ಬಸ್ಸು, ಜನ ತುಂಬ ಏನೋ ಇದ್ದಾರೆ. ರಾರ ನೋಡಿ ಬಸ್ಸು ಎಲ್ಲ ಇನ್ನೂ ಈಗ ಆಗ್ತಾ ಇದ್ದಾರೆ. ನೋಡಿ ಬಸ್ಸು, ಫ್ರೀ ಊಟ ಇದು, 4ನೇ ಗೇಟ್ ನಂಬರು, ಮರಿಬೇಡಿ. ತಿರುಪತಿ ಅಷ್ಟಿಲ್ಲ, ಆದ್ರೂ ಪರವಾಗಿಲ್ಲ. ನೋಡೋಣ ಊಟ ಹೆಂಗಿರುತ್ತೋ, ಪ್ರಸಾದ. ಬಸ್ಸು ಎಲೆಗಳು ನೋಡಿ ಹೆಂಗಿದಾವ, ಕ್ವಾಲಿಟಿ ಎಲೆಗಳು ನೋಡಿ ಹೆಂಗಿದಾವ. ಹಣ್ಣಾಗೋಗಿ ಕಿತ್ತೋಗಿ ಕೆಲವು ಕೊಳ್ತೋಗಿದ್ದಾವೆ ನೋಡಿ ಬಸ್ಸು. ಇದನ್ನೇನಂತಾರೆ ಹಂಗಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ತಿಂದು ನೋಡೋಣ, ಚೆನ್ನಾಗಿದೆ. ಹಾಕಿದ್ದಾರೆ. ಇದಕ್ಕೆ ಮೊಸರನ್ನು ಹಾಕ್ತಾಯಿದ್ದಾರೆ, ಮೊಸರ ಚಟ್ನಿ. ಇದು ಕಂಚ ಹಾಂ, ಚಾಲ್ ನೋಡಿ ಬಸ್ಸು. ಇಲ್ಲಿ ಪ್ರಸಾದ ತಿಂದ ಮೇಲೆ ಇಲ್ಲಿ ಉಂಡಿ ಇರುತ್ತೆ, ನಿಮ್ಗೆ ಎಷ್ಟು ಅನಿಸಿದ್ರೆ ಅಷ್ಟು ಹಾಕ್ಬಿಟ್ಟು ಬನ್ನಿ. ನೋಡಿ ಬಸ್ಸು, ಈಗ ತಾನೇ ಪ್ರಸಾದ ಮಾಡ್ಕೊಂಡು ಬಂದು ತಿನ್ಕೊಬಂದ್ವಿ. ಇದೇ 4th ನಂಬರ್ ಗೇಟ್ ಇದು, ಒಳಗಡೆ ಗೋಪುರದ್ದು. ಇಲ್ಲೇ ಸ್ಟೇ ಮಾಡಬೇಕು. ಇಲ್ಲಿ ಕರೀತಾ ಇರ್ತಾರೆ ಫ್ರೀ ಊಟ ಫ್ರೀ ಪ್ರಸಾದ ಅಂತ. ಇಲ್ಲೇ ಮಾರ್ನಿಂಗ್ ಒಳಗಡೆ ಹೋಗೋದು, ನೋಡ್ಕೊಳ್ಳಿ. ನೋಡಿ 4th ಗೇಟ್ ಒಳಗಡೆ ಬಂದಮೇಲೆ ಇಲ್ಲೇ ಪ್ರಸಾದಂ ಸ್ಟಾಲ್ ಇದೆಯಲ್ಲ, ಇದ್ರ ಪಕ್ಕದಲ್ಲೇ ಇರುತ್ತೆ. ಫೋನ್ಗೆ 5 ರೂಪಾಯಿ, ಬ್ಯಾಗ್ಗೆ 10 ರೂಪಾಯಿ. ಇಲ್ಲೇ ಕೊಟ್ಬಿಡಿ, ಇಲ್ಲೇ ಕೊಟ್ಟು ಮತ್ತು ಮಾರ್ನಿಂಗ್ ಇಲ್ಲಿ ಒಳಗಡೆ ಹೋಗಿ. ಗುಡ್ ಈವ್ನಿಂಗ್ ಬಸ್ಸು. ಇದು ನೈಟ್ ವ್ಯೂ ಶ್ರೀಕಾಳಹಸ್ತಿ ಟೆಂಪಲ್ಲು. ಅಲ್ಲಿದೆ ಗರ್ಭಗುಡಿ, ಅದು ಈ ಕಡೆ ಎಂಟ್ರೆನ್ಸು. ಇದೇ ಬೆಟ್ಟದ ಮೇಲೆ ಭಕ್ತ ಕನ್ನಪ್ಪ ಗುಡಿ ಇರೋದು. ನೋಡಿ ಅಲ್ಲಿ ರೈಲ್ವೆ ಟ್ರ್ಯಾಕು, ಬಸ್ಸಸ್ಸು. ನಾವು ಅಲ್ಲಿಂದ ನಡ್ಕೊಂಡು ಈ ಥರ ಇಲ್ಲಿಗೆ ಬಂದಿದ್ವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅವ್ರು ಅಲ್ಲಿ ಮಲಗೊಂಡ್ರು, ನಾವು ಮಲಗಲಿಲ್ಲ. ಅವ್ರು ಕಾಣಿಸಿದ್ರೆ ಈ ಥರ ಹತ್ತ ಮೇಲೆ ಬಂದುಬಿಟ್ಟಿದ್ವಿ. ಗುಡ್ ಮಾರ್ನಿಂಗ್ ಬಸ್ಸು ಎಲ್ಲರಿಗೂ. ಮಾರ್ನಿಂಗ್ ಇಲ್ಲೇ ಇದ್ವಿ, 4ನೇ ಗೋಪುರ ಹತ್ರ. ಇಲ್ಲೇ ಮಲ್ಕೊಂಡಿದ್ವಿ. ಒಳಗಡೆ ಎಲ್ಲ ಹೋದ್ ಬಂದ್ವಿ. ಅಲ್ಲೇ ವಾಶ್ ರೂಮ್ಸ್ ಎಲ್ಲ ಇಲ್ಲೇ ಇದೆ. ವಾಶ್ರೂಮ್ಸು, ಸ್ನಾನ ಮಾಡಿಕೊಂಡು
ಎಲ್ಲರೂ ಪ್ರಸಾದ ಕೊಟ್ಟರು. ಆಮೇಲೆ ಮುಂದೆ PRO ಆಫೀಸ್ ಹತ್ರ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾರೆ ರಾಹುಕೇತುದು. ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೊರಗೆ ಬರೋಣ. ಮತ್ತು ಎಲ್ಲ ತೋರಿಸ್ತೀನಿ, ನೈಟಲ್ಲಿ ಸರಿಯಾಗಿ ಕಾಣಿಸಿರಲ್ಲ. ಗುಡ್ ಮಾರ್ನಿಂಗ್ ಬಸ್ಸು. ಇಷ್ಟೊತ್ತಿಗೆ ದರ್ಶನ ಆಯಿತು, 2 ದರ್ಶನ ಮಾಡ್ಕೊಂಡಿದ್ದೀವಿ. ಈ 4ನೇ ಗೇಟು ಒಳಗಡೆ ದರ್ಶನಕ್ಕೆ ಬಿಡ್ತಾರೆ. ಇಲ್ಲೇ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿ. ನೋಡಿ ಬಸ್ಸು, ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ಭಕ್ತ ಕನ್ನಪ್ಪ ಗುಡಿಗೆ ಬೆಟ್ಟದ ಮೇಲೆ ಹೋಗೋ ದಾರಿ ಇದು. ಈ ಕಡೆಯಿಂದ ಸ್ವಲ್ಪ ರೈಟ್ಗೆ, ಇಲ್ಲಿ ಕೆಳಗಡೆಯಿಂದ ಒಳಗಡೆ ಹೋಗ್ತೀವಿ. 4ನೇ ಗೇಟಿಂದ ಒಳಗಡೆ ದರ್ಶನಕ್ಕೆ. ಇಲ್ಲಿ ಒಳಗಡೆ ಹೋಗೋದು, ಮೇಲ್ಗಡೆ ಹೋಗೋದು ಭಕ್ತ ಕನ್ನಪ್ಪ ಗುಡಿಗೆ. ಬನ್ನಿ ಬಸ್ಸು ನೋಡೋಣ ಭಕ್ತ ಕನ್ನಪ್ಪನ. ನೋಡಿ ಬಸ್ಸು, ಭಕ್ತ ಕನ್ನಪ್ಪನ ಗುಡಿ ಬೆಟ್ಟಕ್ಕೆ ಹೋಗೋ ದಾರಿಯಿಂದ ವ್ಯೂ ನೋಡಿ. ದೇವಸ್ಥಾನ ಹೆಂಗಿದೆ ಮಾರ್ನಿಂಗ್ ಟೈಮ್, ಸೂಪರಾಗಿದೆಯಲ್ಲ, ನೋಡೋಕೆ ಚೆನ್ನಾಗಿದೆ. ರಾತ್ರಿ ನಾವು ಬಂದ ತಕ್ಷಣ ಇಲ್ಲೇ ಕುಂತ್ಕೊಂಡಿದ್ವಿ. ವಿಪರೀತ ಜಾಸ್ತಿ, ಸೊಳ್ಳೆಗಳು ಜಾಸ್ತಿ, ಕಚ್ಚಿ ಸಾಯಿಸಾಕಿದ್ವು. 2 ಸರಿ ದರ್ಶನ ಮಾಡ್ಕೊಂಡ್ವಿ, ಪ್ರಸಾದ ಕೊಟ್ಟರು, ತಿಂದ್ಕೊಂಡ್ವಿ. ವ್ಯೂ ನೋಡಿ ಬಸ್ಸು, ಈ ಥರ ಇದೆ ಶ್ರೀಕಾಳಹಸ್ತಿ ವ್ಯೂ. ಬನ್ನಿ ಮೇಲೆ ಹೋಗೋಣ. ಕೋರ್ಗೆಗಳೆಲ್ಲ ಕಟ್ಟೋದಿದ್ದು ಜಾಗ, ಮುಡುಪುಗಳು ಕಟ್ತಾರೆ ಅಂತಾರೆ కదా, ಅದೇ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ. ಏನೋ ಕೊಡ್ತಾವ್ರಲ್ಲಿ ಪ್ರಸಾದ. ಹಾಂ, ಇಲ್ಲಿ ಯಾರೋ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಬಸ್ಸು ತೊಗೊಂಬಿಡೋಣ ಬನ್ನಿ ಮೊದಲು, ಏನಾದರೂ ಅದಾಗೋಗ್ಲಿ, ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. రేతని ఇంత వరకు వస్తారా లైట్లే ఇటు చూస్తుంది గబోమంటాను మళ్ళీ రిటర్న్ వచ్చేస్తుంది. ತಗೊಳ್ಳೋಣ ಬರೋ ತಗೊಳ್ಳೋಣ ಹಾಂ ತಾಗ್ದು ಮನೆ ನೋಡಿ. ಬಸ್ಸು ಬೆಟ್ಟ ಹತ್ತುವಾಗ ಮೇಲೆ ಹಿಂಗಿದೆ, ಇನ್ನೂ ಸ್ವಲ್ಪ ಹತ್ತಬೇಕು. ಕದಗಳೆಲ್ಲ ಜೋಡಿಸಿದ್ದಾರೆ ಸರ್, ಇದೆ ಇನ್ನೂ ಮೇಲೆ ಹತ್ತಬೇಕು. ನೋಡಿ ಬಸ್ಸು, ಹರಕೆಗಳೇನಾದರೂ ಇದ್ದರೆ, ಮಕ್ಕಳಾಗಬೇಕು, ಮದುವೆ ಆಗಬೇಕು, ಲವರ್ ಒಪ್ಕೋಬೇಕು, ಆ ಥರದ್ದು ಏನಾದರೂ ಇದ್ದರೆ ಇಲ್ಲಿ ಹೆಣ್ಣವ್ರು ಮಾಡ್ತಾಯಿದ್ದಾರೆ ನೋಡಿ. ಆ ಥರ ಮಾಡಿ ನೋಡಿ ಬಸ್ಸು. ಭಕ್ತ ಕನ್ನಪ್ಪ ಬೆಟ್ಟ ಹತ್ತುವಾಗ ಅರ್ಧ ಬೆಟ್ಟದಲ್ಲಿ ಇಲ್ಲಿ ಬಂದು ಫೋಟೋ ತಗೋಬೋದು. ವ್ಯೂ ಸೂಪರಾಗಿದೆ. ಮುಂದೆ ಕಾಣ್ತಾ ಇರೋದು ಗಂಗೆ ಅಂತೆ, ಗೊತ್ತಲ್ಲ, ಅಗಸ್ತ್ಯ ಮುನಿ ಇವರು ತಪಸ್ಸು ಮಾಡಿಬಿಟ್ಟು ಗಂಗೆನ ಕೆಳಗಡೆ ತರಿಸಿರೋದಂತೆ. ದೇವಸ್ಥಾನದಲ್ಲಿ ಹೇಳ್ತಾಯಿದ್ರು ಅರ್ಚಕರು. ನೋಡಿ ಸಿಟಿ ನೋಡಿ ಹೆಂಗಿದೆ, ಬ್ರಿಡ್ಜ್ ಅದು. ತಿರುಪತಿಯಿಂದ 1/2 ಅವರ್ ಬಸ್ಸು, ಇಲ್ಲ 38 ಕಿಲೋಮೀಟ್ರ್ ಏನಿದೆ. ಆರಾಮಾಗಿ ಬರ್ಬೋದು, ದರ್ಶನ ಆಗೋಗುತ್ತೆ ಬೇಗ. ರಾಹುಕೇತ ಪೂಜೆ ಸ್ವಲ್ಪ 1 ಅವರ್ ಆಗುತ್ತೆ. ಭಕ್ತ ಕನ್ನಪ್ಪ ಬೆಟ್ಟ ಬಸ್ಸು ಹತ್ರ ಬರ್ತಾಯಿದ್ದೀವಿ. రేత్రి ఆతకు వచ్చి రిటర్న్ వెళ్ళిపోతారు. అదే ఎక్కువగా ఆతకే గబూమంటుంది. ఈడుంది లైట్, ఇది నుంచి ఆ తొరకు గబూమంటుంది. ఎట్లా వచ్చేది ఏం రేట్లు ఉన్నాయి మెట్లా. నేను నాకు జ్ఞాపం రాలే, చెప్పాలి కదా నువ్వన్నా. తినేసన్నా రాసా టైం ఎంత చూడ చెప్పులు ఆడ పోస్ట్ టికెట్ దగ్గరనే. అది టైం ఎంతరా? నీకు ఎవడో ఎడం పక్కలు వేసినట్లు ఉండవు అయిపోద్దు. ನಂಗೆ ಡೌಟ್ ವಸ್ತಾ ಒಂದು ಕೊಂಚ ನೋಡಿ ಬಸ್ಸು ಹತ್ರ ಬಂದಿದ್ದೀವಿ. ನೋಡಿ ಬಸ್ಸು ಫೈನಲಿ ಬೆಟ್ಟ ಮೇಲೆ ಬಂದುಬಿಟ್ಟಿದ್ದಿದೆ ಭಕ್ತ ಕನ್ನಪ್ಪ ಗುಡಿ. ಮಹಾದೇವ ಹರ ಹರ ಮಹಾದೇವ ಸ್ಟ್ಯಾಚು ನೋಡಿ, ಯಾರಂತನೇ ಗೊತ್ತಿಲ್ವೇ, ಚೆನ್ನಾಗಿದೆ. ಭಕ್ತ ಕನ್ನಪ್ಪ ಸ್ವಾಮಿ ವಾರಿ ದೇವಾಲಯಮು ಅಂತ ಹಾಕವ್ರೆ ಎಲ್ಲ ನೋಡೋಣ. ಬಸ್ಸು ಪಕ್ಕದಲ್ಲೇ ಇದು
ಹಿಡ್ಗಂಬ ಇದೆ, ಇಲ್ಲ ಚಿಕ್ಕ ಲಿಂಗ ಇದೆ. ಈಗ ನಾವು ಅಲ್ಲಿ ಹೋಗ್ಬೇಕು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಂದೆ, ಅಲ್ಲಿ ಹೋಗ್ಬೇಕು ಇಳ್ಕೊಂಡು. ನಾವು ಅಲ್ಲಿಂದ ಇದೇ ಥರ ಇಲ್ಲಿ ಬರಬೇಕು, ಇದೇ ಫಸ್ಟ್ ದಾರಿ. ಅಲ್ಲಿ ಬಂದಮೇಲೆ ಅಲ್ಲಿ ಪೂಜೆ ಮಾಡಿಕೊಂಡು ಆ ಶೆಡ್ ಹತ್ರ ಹೋಗಿ ಆ ರೋಡಲ್ಲಿ ಬಂದು ಅಲ್ಲಿಂದ ಈ ಥರ ಬಂದರೆ 4ನೇ ಸಿಗುತ್ತೆ. ಹಾಂ, ಯಾಡ ಯಾಡಂದ್ರ ಏನು ಮಾಡೋಕ್ಕಾಗಲ್ಲ. ವಾಶ್ರೂಮ್ ಅಲ್ಲ ಸ್ನಾನ ಮಾಡಿದಾಯ್ತು. ఉండే ఏం అవట్లా మునుగుతా ఉండము ఊరువా గెజ్జి వచ్చేస్తుందేమో పుణ్యం వచ్చేది ఒక పక్కనే ఏం రా నేను ವಿಡಿಯೋ ಆನ್లో ಪಟ್ಟೆ ನೋಡಿ ಬಸ್ಸು ನಾವು ಬಂದಿದ್ದು ಅದು ಅಲ್ಲೊಂದು ಟೆಂಪಲ್ ಇದೆ, ಅದಕ್ಕೆ ಹೋಗ್ಬೇಕು. ವ್ಯೂ ನೋಡಿ ಚೆನ್ನಾಗಿದೆ. ಅದು ಫ್ರಂಟು ಕೆಳಗಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಅದು ಫಸ್ಟು. ಅಲ್ಲಿಂದ ಬಂದು ಶೆಡ್ ಹತ್ರ ಹೋಗ್ಬಿಟ್ಟು ಶೆಡ್ ಹತ್ರ ಇಂದ ಕಾರಲ್ಲಿ ಬರ್ತಾ ಇದೆಯಲ್ಲ ಅಲ್ಲಿಂದ ಈ ಕಡೆ ನಡ್ಕೊ ಬಂದರೆ ಅಲ್ಲಿ 4ನೇ ಗೋಪುರ ಸಿಗುತ್ತೆ. ಅಲ್ಲಿಂದ ಒಳಗಡೆ ಬರಬೇಕು, ಅಲ್ಲೇ ಫ್ರೀ ಎಲ್ಲ ಇರೋದು. ಚಿಕ್ಕ ಚಿಕ್ಕ ಮೂರ್ತಿಗಳಿದೆ ನೋಡಿ ಬಸ್ಸು. ಫೈನಲ್ಲಿ ಭಕ್ತ ಕನ್ನಪ್ಪ ಗುಡಿ ಬೆಟ್ಟದ ಮೇಲೆ. ನೋಡಿ ಆ ದೇವರು ಭಕ್ತ ಕನ್ನಪ್ಪ, ಇವರೇ ಸಾಕ್ಷಾತ್ ಪರಮೇಶ್ವರನು. ಭಕ್ತರನ್ನ ಬೆಟ್ಟದ ಮೇಲೆ ಇಟ್ಬಿಟ್ಟು ಅವ್ರು ಕೆಳಗಡೆ ಇದ್ದಾರೆ. ನೋಡಿ ಬಸ್ಸು ಕ್ಲೀನಾಗಿ ಕಾಣಿಸ್ತಾ ಇದೆ. ಇವರೇ ಭಕ್ತ ಕನ್ನಪ್ಪ. ಚೆನ್ನಾಗಿದೆಯಲ್ಲ ಗುಡಿ ಇದು. ಬನ್ನಿ ಕೆಳಗಡೆ ಹೋಗೋಣ. ಭಕ್ತ ಕನ್ನಪ್ಪ ಗುಡಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ದೊಡ್ಡ ಸ್ಟ್ಯಾಚ್ಯೂಸ್ ಇದೆ. ಇದು ಯಾರೋ ಅಂತ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ಬಸ್ಸು. ಇನ್ನು ಹತ್ರ ಹೋಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ, ಬನ್ನಿ. ಇಲ್ಲಿ ನೋಡಿ ಶ್ರೀಕಾಳಹಸ್ತಿ ಸಿಟಿ ವ್ಯೂ ನೋಡಿ. ಇಲ್ಲಿ ಮುಂದೆ ಒಂದು ಟೆಂಪಲ್ ಕಾಣಿಸ್ತಾ ಇದೆ, ಅದಕ್ಕೂ ಹೋಗೋಣ, ಅಲ್ಲಿ ವಿಡಿಯೋ ಮಾಡೋ ಪ್ರಯತ್ನ ಮಾಡೋಣ. ಸಿಟಿ ವ್ಯೂ ಈ ಥರ ಇದೆ. ದರ್ಶನ ಮಾತ್ರ ಚೆನ್ನಾಗಾಯಿತು ಬಸ್ಸು. 2 ಸರಿ ದರ್ಶನ ಮಾಡ್ಕೊಂಡ್ವಿ. இது வெள்ளை கலர்ல இருக்கு சொல்றீங்கல. ಅಯ್ಯೋ ನೋಡಿ ಬಸ್ಸು, ಇದು ಭಕ್ತ ಕನ್ನಪ್ಪ ಗುಡಿ. ಸ್ವಲ್ಪ ಮುಂದೆ ಮೇಲೆ ಬಂದರೆ ಸ್ಟ್ಯಾಚ್ಯೂಸ್ ಇವು ಕಾಣಿಸುತ್ತೆ. ಕಾಣಿಸ್ತಾ ಇದೆಯಾ? ಹಾಂ ಕಾಣಿಸ್ತಾ ಇದೆ. ಬಿಸಿಲು ನನಗೆ ಕಾಣಿಸ್ತಾ ಇದೆಯಲ್ಲ. ಇದು ಶಿವ ಪಾರ್ವತಿಯರ ಸ್ಟ್ಯಾಚ್ಯೂಗಳಂತೆ, ವಿಗ್ರಹಗಳಂತೆ. ನೋಡಿ ಕೆಳಗಡೆ ಅಲ್ಲಿ ಬರೆದಿದ್ದಾರೆ ನೋಡಿ, ಇಲ್ಲಿ ಅರ್ಕೆಗೋಸ್ಕರ ಇಟ್ಟಿರೋರು. ಇಲ್ಲಿಂದ ವ್ಯೂ ನೋಡೋಣ ಬನ್ನಿ. ಟಾಪ್ ಬೆಟ್ಟದ ಮೇಲೆ ಇದ್ದೀವಿ. ಇಲ್ಲಿಂದ ವ್ಯೂ ಈ ಥರ ಇದೆ ಬಸ್ಸು ನೋಡಿ, ಕಣ್ಣು ತುಂಬ್ಕೊಳ್ಳಿ. ಚೆನ್ನಾಗಿದೆಯಾ? ಇದು ಗಂಗಾ ನದಿ. ಇದು ಗಂಗಾ ನದಿ ಅಲ್ಲ, ಇದು ಸಾರಿ ಗಂಗಾ ನದಿ ಅಲ್ಲ ಇದು. ಇದ್ರ ಸಾರಿ ಬಸ್ಸು, ಗಂಗಾ ನದಿ ಅಲ್ಲ ಇದು, ಯಾರು ತಪ್ಪು ತಿಳ್ಕೊಬೇಡಿ. ಸ್ವರ್ಣಮುಖಿ ನದಿ ಇದು. ಇಲ್ಲಿಂದ ನೋಡಿ ಈ ಥರ ಇದೆ ವ್ಯೂ. ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಸ್ಸು. ಗುಡಿಗೆ ಆಪೋಸಿಟ್ ಬಸ್ಸು ಪ್ರಸಾದ ಕೌಂಟ್ರ ಇದೆ. ಪ್ರಸಾದ ನೋಡಿ ಬಸ್ಸು. ಇಲ್ಲಿ ಟಿಕೆಟ್ ತೊಗೊಂಡು, ಇಲ್ಲಿ ಟಿಕೆಟ್ ತೊಗೊಂಡ್ರೆ ಅಲ್ಲೇ ಲಡ್ಡು ತೊಗೊಳ್ಳೋದು. ನೋಡಿ ಬಸ್ಸು, ಮಾರ್ನಿಂಗ್ ಈ ಥರ ಇರುತ್ತೆ ಪ್ರಸಾದ. 6 ಜನ ಇದ್ದೀವಿ. ಇದು ಪ್ರಸಾದ ಮಾರ್ನಿಂಗ್ ಸ್ಪೆಷಲ್ಲು. ನೀರು పెట్టుకున్నా కయ్యదరా అది అడ్జస్ట్ చేస్తారా? మీరు పెట్టుకున్నా కయ్యదరా చూడే కింద పెట్టరా నేను ఎక్కడ సమాధానం